Functions in MS Excel, very important 10 marks question. ಹಾಗಾದ್ರೆ ಫಂಕ್ಷನ್ಸ್ ಅಂದ್ರೆ ಏನು? Functions are predefined formulas that perform calculations by using specific values. ಆ ಒಂದು specific values are also called the arguments in a particular order. Functions ಅಂತಕ್ಕಂಥವು ಆಲ್ರೆಡಿ MS Excel ಅಂತಕ್ಕಂಥ ಸಾಫ್ಟ್ವೇರ್ ಅಲ್ಲಿ ಫಾರ್ಮುಲಾಸ್ ಅನ್ನ ಡಿಫೈನ್ ಮಾಡಿರ್ತಾರೆ ಮುಂಚೆನೆ. ಆ ಒಂದು ಫಾರ್ಮುಲಾಸ್ ಅನ್ನು ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು, ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು ಬೈ ಯೂಸಿಂಗ್ ಸ್ಪೆಸಿಫಿಕ್ ವ್ಯಾಲ್ಯೂಸ್. ಆ ಒಂದು ವ್ಯಾಲ್ಯೂಸ್ ಏನಂತ ಕರಿತೀವಿ, ಆರ್ಗ್ಯುಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಆ ಒಂದು ಆರ್ಗ್ಯುಮೆಂಟ್ಸ್ ಇನ್ ಎ ಪರ್ಟಿಕ್ಯುಲರ್ ಆರ್ಡರ್ ಅಲ್ಲಿ ಇರುತ್ತೆ. ಎವ್ರಿ ಫಂಕ್ಷನ್ ಶುಡ್ ಹ್ಯಾವ್ ಸಿಂಟ್ಯಾಕ್ಸ್. ಪ್ರತಿಯೊಂದು ಫಂಕ್ಷನ್ಗೂ ಏನಿರುತ್ತೆ, ಒಂದು ಸಿಂಟ್ಯಾಕ್ಸ್ ಇರುತ್ತೆ. ಅದು ಈ ತರ ಇರುತ್ತೆ. ಎವ್ರಿ ಫಂಕ್ಷನ್ ಬಿಗಿನ್ಸ್ ವಿತ್, ಪ್ರತಿಯೊಂದು ಫಂಕ್ಷನ್ ಪ್ರಾರಂಭದಲ್ಲಿ ಏನಿರಬೇಕು, ಈಕ್ವಲ್ ಸಿಂಬಲ್ ಹಾಕ್ಲೇಬೇಕು. ಅದಾದ್ಮೇಲೆ ಫಂಕ್ಷನ್ ನೇಮ್ ಅನ್ನ ಬರಿಬೇಕು. ಅದಾದ್ಮೇಲೆ ಈ ತರ ಪ್ಯಾರಂಥೆಸಿಸ್ ಅಂತ ಕರಿತೀವಿ, ಓಪನ್ ಪ್ಯಾರಂಥೆಸಿಸ್, ಕ್ಲೋಸ್ ಪ್ಯಾರಂಥೆಸಿಸ್. ಈ ಪ್ಯಾರಂಥೆಸಿಸ್ ಒಳಗಡೆ ವ್ಯಾಲ್ಯೂ 1 ವ್ಯಾಲ್ಯೂ 2 ಅಪ್ ಟು ವ್ಯಾಲ್ಯೂ 1. ಸೊ ಏನ್ ಮಾಡ್ಬೇಕು, ನೆಕ್ಸ್ಟ್ ಕ್ಲೋಸ್ ಮಾಡಬೇಕು. ಸೊ ಈ ತರ ಇರ್ತಕ್ಕಂಥದ್ದು ನಾವೇಂತೀವಿ ಸಿಂಟ್ಯಾಕ್ಸ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ನೋಡೋದಾದ್ರೆ ಈಕ್ವಲ್ ಸಿಂಬಲ್ ಆಸ್ ಇಟ್ ಈಸ್ ಈಕ್ವಲ್. ನೆಕ್ಸ್ಟ್ ಫಂಕ್ಷನ್ ನೇಮ್ ಯಾವುದು, ಸಮ್ ಅಂತಕ್ಕಂಥದ್ದು. ಈ ಸಮ್ ಫಂಕ್ಷನ್ ಏನ್ ಮಾಡುತ್ತೆ, ಇಲ್ಲಿರ್ತಕ್ಕಂಥ ಅದ್ರ ಫಂಕ್ಷನ್ ಒಳಗಡೆ ಇರ್ತಕ್ಕಂಥ ವ್ಯಾಲ್ಯೂಸ್ ಅನ್ನು ಏನ್ ಮಾಡುತ್ತೆ, ಇದು ಆಡ್ ಮಾಡುತ್ತೆ, ಸಮ್ ಮಾಡುತ್ತೆ, ಕೂಡಿಸುತ್ತೆ. ಸಮ್ ಫಂಕ್ಷನ್. ನೆಕ್ಸ್ಟ್ ಆಸ್ ಇಟ್ ಈಸ್ ಓಪನ್ ಪ್ಯಾರಂಥೆಸಿಸ್, 2, 3, 4, 5 ಇವಕ್ಕೆ ನಾವೇನಂತ ಕರಿತೀವಿ, ಸ್ಪೆಸಿಫಿಕ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಆ ಒಂದು ವ್ಯಾಲ್ಯೂಸ್ ಏನಂತೀವಿ, ಆರ್ಗ್ಯುಮೆಂಟ್ಸ್ ಅಂತ ನಾವು ಕರಿತೀವಿ. ಓಕೆ, ಅವು ಪರ್ಟಿಕ್ಯುಲರ್ ಆರ್ಡರ್ ಅಲ್ಲಿ ಇದೆ ನೋಡ್ರಿ. ಸೊ ಪ್ರತಿಯೊಂದು ನಂಬರು ಸಪರೇಟೆಡ್ ಬೈ ಯೂಸಿಂಗ್ ಕಮ. ಪ್ರತಿಯೊಂದು ನಂಬರ್ಸ್ ಅನ್ನ ಸಪರೇಟ್ ಮಾಡಲಿಕ್ಕೆ ಕಮ ಹಾಕಬೇಕು. ಇವಾಗ ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ, ಸೊ 2 + 3 5, 5 + 4 9, 9 + 5 14. ಸೊ ಈ ತರ ಫಂಕ್ಷನ್ ಏನಾದರೂ ಕೊಟ್ಟರೆ ನಾವು ಆನ್ಸರ್ ಎಷ್ಟು ಬರುತ್ತೆ, ಇದಕ್ಕೆ 14 ಅಂತ ಬರುತ್ತೆ. ಹಾಗಾದ್ರೆ there are many functions in MS Excel. ಯಾವ ವಿಧವಾಗಾದ್ರೆ there are majorly 4 functions are there: mathematical functions, statistical functions, logical functions and date and time functions. ಸೊ ಇವಾಗ ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ mathematical functions. Mathematical functions are 5 types. The first one is round function. ರೌಂಡ್ ಅಂತಕ್ಕಂಥದ್ದು ಫಂಕ್ಷನ್ ನೇಮು. ಮುಂದ್ಗಡೆ ಈ ತರ ಪ್ಯಾರಂಥೆಸಿಸ್ ಹಾಕಿದ್ರೆ ಅದನ್ನ ಫಂಕ್ಷನ್ ಅಂತ ಕರಿತೀವಿ. ರೌಂಡ್ ಫಂಕ್ಷನ್, ಇಟ್ ರೌಂಡ್ಸ್ ಎ ನಂಬರ್ ಟು ಸ್ಪೆಸಿಫೈಡ್ ನಂಬರ್ಸ್ ಆಫ್ ಡಿಜಿಟ್ಸ್. ಇದೇನ್ ಮಾಡುತ್ತೆ, ಏನಾದ್ರೂ ಡೆಸಿಮಲ್ ಪಾಯಿಂಟ್ ಅಲ್ಲಿ ಇತ್ತು ಅಂದ್ರೆ ನಾವೇನಂತ ಕರಿತೀವಿ, ಡೆಸಿಮಲ್ ಪಾಯಿಂಟ್ ಮುಂದಿರ್ತಕ್ಕಂಥ ನಂಬರ್ಸ್, ಆ ತರ ಇರ್ತಕ್ಕಂಥ ನಂಬರ್ಸ್ ಏನ್ ಮಾಡುತ್ತೆ, ರೌಂಡ್ ಫಿಗರ್ ಆಗಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಸೊ ಪರ್ಸೆಂಟೇಜ್ ಇರುತ್ತೆ, ನೀವು PUC ಪರ್ಸೆಂಟೇಜು, ಸೊ 70.586 ಲೈಕ್ ದಟ್, ಆ ತರ. ಸೊ ಅದನ್ನ ಏನ್ ಮಾಡುತ್ತೆ, ಅದು ರೌಂಡ್ ಫಿಗರ್ ಮಾಡುತ್ತೆ. ಇದ್ರದ್ದು ಸಿಂಟ್ಯಾಕ್ಸು ನೋಡ್ರಿ, ಎಕ್ಸಾಮ್ ಅಲ್ಲಿ ಬರಬೇಕಾದ್ರೆ ಫಂಕ್ಷನ್ ನೇಮ್ ಅನ್ನ ಬರಿಬೇಕು ನೀಟಾಗಿ. ಆ ಫಂಕ್ಷನ್ ನೇಮ್ ಬರೆದು ಅಂಡರ್ಲೈನ್ ಮಾಡಿಬಿಟ್ಟು ಆ ಫಂಕ್ಷನ್ ಏನು ಕೆಲಸ ಮಾಡುತ್ತೆ, ಏನು ವರ್ಕ್ ಮಾಡುತ್ತೆ ಅಂತ ಸೊ ಒಂದು ಲೈನ್ ಅಲ್ಲಿ ಬರಿಬೇಕು. ಅದಾದ್ಮೇಲೆ ಸಿಂಟ್ಯಾಕ್ಸ್ ಕಂಪಲ್ಸರಿ ಬರಲೇಬೇಕು. ಸಿಂಟ್ಯಾಕ್ಸ್ ಜೊತೆಗೆ ಒಂದು ಎಕ್ಸಾಂಪಲ್ ಬರಿಬೇಕು. ಸಿಂಟ್ಯಾಕ್ಸ್ ಏನಿದೆ ನೋಡ್ರಿ, ಪ್ರತಿಯೊಂದು ಫಂಕ್ಷನ್ಗೂ ಈಕ್ವಲ್ ಸಿಂಬಲ್ ಇರಲೇಬೇಕು ಅಂತ ನಾನು ಹೇಳಿದೆ. ಸೊ ಈಕ್ವಲ್ ಸಿಂಬಲ್ ಹಾಕಬೇಕು. ನೆಕ್ಸ್ಟ್ ಅದಾದ್ಮೇಲೆ ಫಂಕ್ಷನ್ ನೇಮ್ ಯಾವುದು, ರೌಂಡ್ ಫಂಕ್ಷನ್. ಅದ್ರೊಳಗಡೆ ಏನ್ ಬರಿಬೇಕು, ನಂಬರು. ನೀವೇನ್ ಬರಿಬೇಕು, ಡೆಸಿಮಲ್ ನಂಬರ್ಸ್ ಅನ್ನ ಬರಿಬೇಕು. ಡೆಸಿಮಲ್ ನಂಬರ್ ಇದೆ ಅಲ್ವಾ, 3.765 ಅಂತ ಇದೆ, ಕಮ ನಂಬರ್ ಆಫ್ ಡಿಜಿಟ್ಸ್, ಎಷ್ಟು ನಂಬರ್ಸ್ ಬೇಕು ರೌಂಡ್ ಫಿಗರ್. ಸೊ ಇಲ್ಲಿ ನಾನು 1 ಅಂತ ಬರ್ದಿದ್ದೀನಿ. ಸೊ ನೋಡ್ರಿ, ಇದರ ರಿಸಲ್ಟ್ 3.8 ಅಂತ ಬಂದಿದೆ. ಸೊ ಅಂದ್ರೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎಷ್ಟು ಬೇಕು ಡಿಜಿಟ್ಸ್, ಓನ್ಲಿ 1 ಡಿಜಿಟ್. ಅದೇ ನೀವು 2 ಅಂತ ಕೊಟ್ರೆ ಸೊ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 2 ಡಿಜಿಟ್ ಬರ್ತವೆ. ಸೊ ಎಕ್ಸಾಂಪಲ್ ರೌಂಡ್ 3.765, 1. ಸೊ ಅದ್ರ ರೌಂಡ್ ಫಿಗರ್ ಏನಾಗುತ್ತೆ, 7 ಮುಂದಿನ ನಂಬರ್ ಏನು 8. ಸೊ ರೌಂಡ್ ಫಿಗರ್ ಈಸ್ 3.8. ಅದೇ ರೀತಿ SQRT function. SQ means square, RT means root, square root function. This function returns the square root of a specified number. ಕೊಟ್ಟಿರ್ತಕ್ಕಂಥ ನಂಬರ್ದು ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಮಾಡುತ್ತೆ. ಸೊ ಇದರದ್ದು ಸಿಂಟ್ಯಾಕ್ಸ್ ಏನಿದೆ ನೋಡ್ರಿ, ಈಕ್ವಲ್ ಸಿಂಬಲ್, ಸ್ಕ್ವೇರ್ ರೂಟ್ ಫಂಕ್ಷನ್, ದೆನ್ ಅದರೊಳಗಡೆ ನಂಬರ್. ಈಗ ನಾವು ಸ್ಕ್ವೇರ್ ರೂಟ್ ಅಂತ ಕರಿತೀವಲ್ವ, ಈ ತರ ಮ್ಯಾಥಮೆಟಿಕ್ಸ್ ಅಲ್ಲಿ ಬರುತ್ತೆ. ಓಕೆ, ಈ ತರ ಸ್ಕ್ವೇರ್ ರೂಟ್ ಆಫ್ 16, ಇದರ ಅರ್ಥ ಏನು,
ಸ್ಕ್ವೇರ್ ರೂಟ್ ಆಫ್ 4 ಸ್ಕ್ವೇರ್ ಅಂತೇಳಿ ಕರಿತೀವಿ. ಓಕೆ, 4 ಸ್ಕ್ವೇರು, ಈ ಸ್ಕ್ವೇರು ಕ್ಯಾನ್ಸಲ್ ಆಗುತ್ತೆ. ಅಂದರೆ ಸ್ಕ್ವೇರ್ ರೂಟ್ ಆಫ್ 16 ವ್ಯಾಲ್ಯೂ ಏನು 4 ಅಂತೇಳಿ ಕರಿತೀವಿ. ಓಕೆ, ಎಕ್ಸಾಂಪಲ್ ನೋಡ್ರಿ, ಈಕ್ವಲ್ ಸಿಂಬಲ್ ಸ್ಕ್ವೇರ್ ರೂಟು ಒಳಗಡೆ ನಂಬರ್ ಹಾಕಿದ್ವಿ ಪ್ಯಾರಂಥೆಸಿಸ್ ಒಳಗಡೆ. ಸೊ ಇದು ಎಷ್ಟು ವ್ಯಾಲ್ಯೂಸ್ ಅನ್ನು ರಿಟರ್ನ್ಸ್ ಮಾಡುತ್ತೆ 4 ಅಂತೇಳಿ ರಿಟರ್ನ್ ಮಾಡುತ್ತೆ. ಸೊ ದಿಸ್ ಇಸ್ ದ ಸ್ಕ್ವೇರ್ ರೂಟ್ ಫಂಕ್ಷನ್. ನೆಕ್ಸ್ಟ್ ಈಸ್ ಸಮ್ ಫಂಕ್ಷನ್. ಸಮ್ ಫಂಕ್ಷನ್ ಏನು ಮಾಡುತ್ತೆ, ಇಟ್ ಆಡ್ಸ್ ಆಲ್ ದ ನಂಬರ್ಸ್ ಇನ್ ಎ ಗಿವೆನ್ ರೇಂಜ್ ಆಫ್ ಸೆಲ್ಸ್. ಅದರೊಳಗಡೆ ಇರ್ತಕ್ಕಂಥ ನಂಬರ್ಸ್ ಅನ್ನ ಏನು ಮಾಡುತ್ತೆ, ಆ್ಯಡ್ ಮಾಡುತ್ತೆ, ಕೂಡಿಸುತ್ತೆ. ಸಿಂಟ್ಯಾಕ್ಸ್ ಏನು, ಸಿಂಟ್ಯಾಕ್ಸ್ ಈಕ್ವಲ್ ಸಿಂಬಲ್ ಫಂಕ್ಷನ್ ನೇಮ್ ಸಮ್ ನಂಬರ್ 1 ನಂಬರ್ 2 ಅಪ್ ಟು ಎಷ್ಟು ಬೇಕಾದ್ರೂ ನಂಬರ್ ಕೊಡ್ಬೋದು. ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಸಮ್ ಅದರೊಳಗಡೆ 1 2 4 6 8 ಅಂತ ನಂಬರ್ಸ್ ಇದಾವೆ, ಕೂಡಿಸಿದ್ರೆ ಎಷ್ಟು ಬರುತ್ತೆ 21 ಅಂತೇಳಿ ಬರುತ್ತೆ. ನೆಕ್ಸ್ಟ್ ಈಸ್ ABS ಫಂಕ್ಷನ್. ABS ಮೀನ್ಸ್ ಅಬ್ಸಲ್ಯೂಟ್ ಫಂಕ್ಷನ್ ಅಂತ ಕರಿತೀವಿ. ಇಟ್ ರಿಟರ್ನ್ಸ್ ದ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಎ ನಂಬರ್. ಏನು ಮಾಡುತ್ತೆ ಅಬ್ಸಲ್ಯೂಟ್ ಫಂಕ್ಷನ್ ಅಂದರೆ ನೆಗೆಟಿವ್ ಇರ್ತಕ್ಕಂಥ ವ್ಯಾಲ್ಯೂವನ್ನು ಪಾಸಿಟಿವ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡುತ್ತೆ. ಓಕೆ, ಇದರ ಸಿಂಟ್ಯಾಕ್ಸ್ ಏನಿದೆ, ಈಕ್ವಲ್ ಸಿಂಬಲ್ ಅಬ್ಸಲ್ಯೂಟ್ ಫಂಕ್ಷನ್ ನಂಬರ್. ಎಕ್ಸಾಂಪಲ್ ನೋಡ್ರಿ, ABS ಮೀನ್ಸ್ ಅಬ್ಸಲ್ಯೂಟ್ -23 ಅಂತ ಇದೆ, ಇದೇನು ಮಾಡುತ್ತೆ +23 ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ಅಬ್ಸಲ್ಯೂಟ್ ಫಂಕ್ಷನ್. ನೆಕ್ಸ್ಟ್ ಒನ್ ಈಸ್ ಪ್ರಾಡಕ್ಟ್. ಪ್ರಾಡಕ್ಟ್ ಏನು ಮಾಡುತ್ತೆ ಅಂದರೆ ಮಲ್ಟಿಪ್ಲೈಸ್ ಆಲ್ ದ ನಂಬರ್ಸ್ ಗಿವೆನ್ ಆನ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ರಿಟರ್ನ್ಸ್ ದ ಪ್ರಾಡಕ್ಟ್. ಏನು ಮಾಡುತ್ತೆ ಪ್ರಾಡಕ್ಟ್ ಫಂಕ್ಷನ್ ಅಂದರೆ ಸೊ ಗುಣಾಕಾರ ಮಾಡುತ್ತೆ, ಮಲ್ಟಿಪ್ಲಿಕೇಶನ್ ಮಾಡುತ್ತೆ ಕೊಟ್ಟಿರ್ತಕ್ಕಂಥ ನಂಬರ್ಸನ್ನು. ಇಟ್ಸ್ ಸಿಂಟ್ಯಾಕ್ಸ್ ಈಸ್ ಪ್ರಾಡಕ್ಟ್. ಸೊ ಈಕ್ವಲ್ ಸಿಂಬಲ್ ಹಾಕ್ಲೇಬೇಕು. ಪ್ರಾಡಕ್ಟ್ ಪ್ಯಾರಂಥೆಸಿಸ್ ಒಳಗಡೆ ನಂಬರ್ 1 ನಂಬರ್ 2 ನಂಬರ್ ಅಪ್ ಟು n ನಂಬರ್ ಎಷ್ಟು ಬೇಕಂದ್ರೂ ಕೊಡ್ಬೋದು. ಎಕ್ಸಾಂಪಲ್ ಈಕ್ವಲ್ ಸಿಂಬಲ್ ಪ್ರಾಡಕ್ಟ್ ನಂಬರ್ 4, 5 4 5 ಎಷ್ಟು 20. ಸೊ ಇದೇನು ಮಾಡುತ್ತೆ ಮಲ್ಟಿಪ್ಲಿಕೇಶನ್ ಮಾಡಿತು. ಸೊ 20 ಅಂತೇಳಿ ಬಂತು. ಸೊ ನೆಕ್ಸ್ಟ್ ಈಸ್ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್. ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ಸ್ ಆರ್ 4 ಟೈಪ್ಸ್. ದ ಫಸ್ಟ್ ಒನ್ ಈಸ್ ಮ್ಯಾಕ್ಸ್ ಫಂಕ್ಷನ್. ಏನು ಮಾಡುತ್ತೆ ಮ್ಯಾಕ್ಸ್ ಫಂಕ್ಷನ್, ಇಟ್ ರಿಟರ್ನ್ಸ್ ದ ಲಾರ್ಜೆಸ್ಟ್ ವ್ಯಾಲ್ಯೂ ಇನ್ ಎ ಸೆಟ್ ಆಫ್ ವ್ಯಾಲ್ಯೂಸ್. ಸೊ ನಾವೇನಾದರೂ ನಂಬರ್ಸ್ ಕೊಟ್ಟಾಗ ಅದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು ಅಂತೇಳಿ ನಮಗೆ ಔಟ್ಪುಟ್ ಅನ್ನು ಕೊಡುತ್ತೆ. ಇದರ ಸಿಂಟ್ಯಾಕ್ಸ್ ಏನಿದೆ, ಈಕ್ವಲ್ ಸಿಂಬಲ್ ಹಾಕಬೇಕು, ಫಂಕ್ಷನ್ ಮ್ಯಾಕ್ಸ್ ಪ್ಯಾರಂಥೆಸಿಸ್ ಒಳಗಡೆ ನಂಬರ್ 1 ನಂಬರ್ 2 ಎಷ್ಟು ಬೇಕಾದ್ರೂ ಕೊಡ್ಬೋದು. ಸೊ ಎಕ್ಸಾಂಪಲ್ 3 7 32 45 21 ಇಷ್ಟು ನಂಬರಲ್ಲಿ ದೊಡ್ಡದು ಯಾವುದು, ಬಿಗ್ಗೆಸ್ಟ್ ವ್ಯಾಲ್ಯೂ ಲಾರ್ಜೆಸ್ಟ್ ವ್ಯಾಲ್ಯೂ 45. ಸೊ 45 ಬರುತ್ತೆ. ಅದೇ ರೀತಿ ಮಿನಿಮಮ್ ಫಂಕ್ಷನ್ ಏನು ಮಾಡುತ್ತೆ, ಸ್ಮಾಲೆಸ್ಟ್ ವ್ಯಾಲ್ಯೂವನ್ನು ರಿಟರ್ನ್ ಮಾಡುತ್ತೆ, ನಮಗೆ ಔಟ್ಪುಟ್ ಕೊಡುತ್ತೆ. ಸೊ 3 7 32 45 25 ಅಲ್ಲಿ ಮಿನಿಮಮ್ ಯಾವುದು 3. ಸೊ 3 ವ್ಯಾಲ್ಯೂ ಔಟ್ಪುಟ್ ಕೊಡುತ್ತೆ. ನೆಕ್ಸ್ಟ್ ಈಸ್ ಕೌಂಟ್ ಫಂಕ್ಷನ್. ಕೌಂಟ್ ಫಂಕ್ಷನ್ಸ್ ಏನು ಮಾಡುತ್ತೆ ಅಂದರೆ ಸೊ ನಂಬರ್ ಆಫ್ ಸೆಲ್ಸ್ ಅಲ್ಲಿ ಇರ್ತಕ್ಕಂಥ ನಂಬರ್ಸ್ ಅನ್ನ ಏನು ಮಾಡುತ್ತೆ ಕೌಂಟ್ ಮಾಡುತ್ತೆ. ನೋಡ್ರಿ, ಈಕ್ವಲ್ ಸಿಂಬಲ್ ಕೌಂಟ್ ಫಂಕ್ಷನ್ ವ್ಯಾಲ್ಯೂ 1 ವ್ಯಾಲ್ಯೂ 2 ಅಪ್ ಟು ವ್ಯಾಲ್ಯೂ 1. ಸೊ 1 2 3 4 5 ಎಷ್ಟು ನಂಬರ್ಸ್ ಇದಾವೆ, 5 ನಂಬರ್ ಇದೆ, 5 ಅಂತೇಳಿ 5 ಅನ್ನ ಔಟ್ಪುಟ್ ಕೊಡುತ್ತೆ. ನೆಕ್ಸ್ಟ್ ಈಸ್ ಅವರೇಜ್ ಫಂಕ್ಷನ್. ಅವರೇಜ್ ಏನು ಮಾಡುತ್ತೆ, ಇಟ್ ರಿಟರ್ನ್ಸ್ ದ ಅವರೇಜ್ ಆಫ್ ದ ಆರ್ಗ್ಯುಮೆಂಟ್ಸ್. ಕೊಟ್ಟಿರ್ತಕ್ಕಂಥ ನಂಬರ್ನ ಅವರೇಜ್ ಮಾಡಿ ನಮಗೆ ರಿಸಲ್ಟ್ ಅನ್ನ ಕೊಡುತ್ತೆ. ಇದ್ದು ಸಿಂಟ್ಯಾಕ್ಸ್ ಏನಿದೆ, ಈಕ್ವಲ್ ಸಿಂಬಲ್ ಅವರೇಜ್ ನಂಬರ್ 1 ನಂಬರ್ 2 ಅಪ್ ಟು n ನಂಬರ್. ಸೊ ಈಕ್ವಲ್ ಸಿಂಬಲ್ ಅವರೇಜ್ 10 20 30 40 ಇದು ಏನು ಮಾಡುತ್ತೆ, ರಿಟರ್ನ್ಸ್ 25 ಅಂತೇಳಿ ಕೊಡುತ್ತೆ. ಸೊ ದಿಸ್ ಈಸ್ ದ ಅನದರ್ ಒನ್ ಎಕ್ಸಾಂಪಲ್. ಗೊತ್ತಾಯ್ತಲ್ವಾ, 10 + 20 30 30 + 30 100 60 60 + 40 100 100 ಡಿವೈಡೆಡ್ ಬೈ ಸೊ 4 ಮಾಡಿದ್ರೆ ಎಷ್ಟು ಬರುತ್ತೆ, ಸೊ 25 ಬರುತ್ತೆ. ಸೊ ದಿಸ್ ಈಸ್ ದ ಆವರೇಜ್. ನೆಕ್ಸ್ಟ್ ಈಸ್ ಲಾಜಿಕಲ್ ಫಂಕ್ಷನ್ಸ್. ಆಲ್ರೆಡಿ ನಾವು ನೋಡಿದೀವಿ ಲಾಜಿಕಲ್ ಫಂಕ್ಷನ್ಸ್ ಅನ್ನ. ಏನ್ ಮಾಡುತ್ತೆ ಲಾಜಿಕಲ್ ಫಂಕ್ಷನ್ಸ್, ಐದರ್ ಟ್ರೂ ಆರ್ ಫಾಲ್ಸ್ ಇರುತ್ತೆ ರಿಸಲ್ಟ್. ಓಕೆ, ಆ್ಯಂಡ್ ಫಂಕ್ಷನ್ ಯಾವಾಗ ಟ್ರೂ ಇರುತ್ತೆ, ಎಲ್ಲ ಇನ್ಪುಟ್ಸ್ ಕಂಡೀಷನ್ ಟ್ರೂ ಆದಾಗ ಟ್ರೂ ಆಗುತ್ತೆ, ಯಾವ್ದಾದ್ರು ಒಂದು ಫಾಲ್ಸ್ ಆಯ್ತು ಅಂದ್ರೆ ಫಾಲ್ಸ್ ಆಗುತ್ತೆ. ನೋಡ್ರಿ, ಇದರ ಸಿಂಟ್ಯಾಕ್ಸ್ ಏನಿದೆ, ಈಕ್ವಲ್ ಸಿಂಬಲ್ ಆ್ಯಂಡ್ ಲಾಜಿಕಲ್ ಕಂಡೀಷನ್ 1 ಕಂಡೀಷನ್ 2 ಲೈಕ್ ದಟ್. ಈಗ ಎಕ್ಸಾಂಪಲ್ ನೋಡೋಣ. ಆ್ಯಂಡ್ ಫಂಕ್ಷನ್ 3 < 5 3 5ಕ್ಕಿಂತ ಚಿಕ್ಕದ ಎಸ್ ಏನಾಯ್ತು, ಈಗ ಟ್ರೂ ಆಯ್ತು. 8 = 8 8 8ಕ್ಕೆ ಸಮನಾಗಿದೆ ಎಸ್ ಟ್ರೂ. ನೋಡಿ, ಎರಡೂ ಕಂಡೀಷನ್ನು ಟ್ರೂ ಆಗಿದ್ದಕ್ಕೆ ನಮಗೆ ಔಟ್ಪುಟ್ ಏನು ಬರುತ್ತೆ, ಟ್ರೂ ಅಂತೇಳಿ ಬರುತ್ತೆ. ಇದು ಆ್ಯಂಡ್ ಫಂಕ್ಷನ್. ಆರ್ ಫಂಕ್ಷನ್ ಯಾವಾಗ ಟ್ರೂ ಆಗುತ್ತೆ, ಯಾವಾಗ ಫಾಲ್ಸ್ ಆಗುತ್ತೆ, ಎನಿ ಒನ್ ಆಫ್ ದ ಆರ್ಗ್ಯುಮೆಂಟ್ ಈಸ್ ಟ್ರೂ. ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ಕಂಡೀಷನ್ ಟ್ರೂ ಆದರೆ ರಿಸಲ್ಟ್ ಏನಾಗುತ್ತೆ, ಟ್ರೂ ಆಗುತ್ತೆ, ಇಲ್ಲ ಅಂದರೆ ಫಾಲ್ಸ್ ಆಗುತ್ತೆ. ಎಲ್ಲ ಕಂಡೀಷನ್ಸ್ ಫಾಲ್ಸ್ ಆದರೆ ಏನಾಗುತ್ತೆ, ಫಾಲ್ಸ್ ಆಗುತ್ತೆ. ಎಕ್ಸಾಂಪಲ್, ಆರ್ ಫಂಕ್ಷನ್ 3 < 5 3 5ಕ್ಕಿಂತ ಚಿಕ್ಕದ ಎಸ್ ಟ್ರೂ. 8 = 9
8 9ಕ್ಕೆ ಸಮನಾಗಿದೆ ಇಲ್ಲ, ಫಾಲ್ಸು. ಸೊ ಒಂದು ಫಾಲ್ಸ್ ಇದೆ, ಒಂದು ಟ್ರೂ ಇದೆ. ಯಾವುದಾದ್ರೂ ಒಂದು ಟ್ರೂ ಇದ್ರೆ ರಿಸಲ್ಟ್ ಏನು ಬರುತ್ತೆ, ಟ್ರೂ ಅಂತೇಳಿ ಬರುತ್ತೆ. ಸೊ ದಿಸ್ ಈಸ್ ಎಕ್ಸಾಂಪಲ್. ನೆಕ್ಸ್ಟ್ ಈಸ್ ನಾಟ್ ಫಂಕ್ಷನ್. ಓಕೆ, ಸೊ ನಾಟ್ ಫಂಕ್ಷನ್ ಏನು ಮಾಡುತ್ತೆ, ಇನ್ಪುಟ್ ಕಂಡೀಷನ್ ಏನಾದರೂ ಫಾಲ್ಸ್ ಇದ್ರೆ ರಿಸಲ್ಟು ಟ್ರೂ ಅಂತ ಬರುತ್ತೆ. ಕಂಡೀಷನ್ ಏನಾದರೂ ಟ್ರೂ ಆದರೆ ರಿಸಲ್ಟು ಫಾಲ್ಸ್ ಬರುತ್ತೆ. ನೋಡ್ರಿ ಸಿಂಟ್ಯಾಕ್ಸ್ ಇದು. ಎಕ್ಸಾಂಪಲ್ ನೋಡ್ರಿ, ನಾಟ್ 3 is less than 5, 3 5ಕ್ಕಿಂತ ಚಿಕ್ಕದ ಎಸ್, ಟ್ರೂ ಆಯಿತು. ಕಂಡೀಷನ್ ಟ್ರೂ ಇದ್ದಾಗ ಇದು ರಿಸಲ್ಟ್ ಏನು ಬರುತ್ತೆ, ಫಾಲ್ಸ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಈಸ್ ಡೇಟ್ ಅಂಡ್ ಟೈಮ್ ಫಂಕ್ಷನ್. ಡೇಟ್ ಅಂಡ್ ಟೈಮ್ ಫಂಕ್ಷನ್ಸ್ ಆರ್ ಎರಡಿದ್ದಾವೆ. ಒನ್ ಈಸ್ ಡೇಟ್ ಫಂಕ್ಷನ್, ಅನದರ್ ಒನ್ ಈಸ್ ನಾವ್ ಫಂಕ್ಷನ್, ಟುಡೇ ಫಂಕ್ಷನ್. ಸೊ ಡೇಟ್ ಫಂಕ್ಷನ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಇಟ್ ರಿಟರ್ನ್ಸ್ ಎ ಪರ್ಟಿಕ್ಯುಲರ್ ಡೇಟ್. ಯಾವುದಾದ್ರೂ ಪರ್ಟಿಕ್ಯುಲರ್ ಡೇಟ್ ಬೇಕಿತ್ತು ಅಂದರೆ ನಾವು ಡೇಟ್ ಫಂಕ್ಷನ್ ಅನ್ನು ಯೂಸ್ ಮಾಡ್ತೀವಿ. ಸಿಂಟ್ಯಾಕ್ಸ್ ಏನಿದೆ, ಈಕ್ವಲ್ ಡೇಟ್, ಇಯರ್ ಅನ್ನು ಮೆನ್ಷನ್ ಮಾಡಬೇಕು, ಮಂತ್, ಆಮೇಲೆ ಡೇ. ನೋಡ್ರಿ ಇಲ್ಲಿ ಎಕ್ಸಾಂಪಲ್ ಇದೆ, ಇಯರ್ 2021 3/12. ಇದು ಪರ್ಟಿಕ್ಯುಲರ್ ಡೇಟ್ ಅನ್ನ ತೋರಿಸುತ್ತೆ ನಮಗೆ. ನೀವು ಯಾವುದನ್ನ ಟೈಪ್ ಮಾಡಿದ್ರೆ ಅದು ಬರುತ್ತೆ. ನೋಡ್ರಿ 3ನೇ ತಿಂಗಳು 12ನೇ ತಾರೀಕು 2021. ನೆಕ್ಸ್ಟ್ ಅದೇ ರೀತಿ ನಾವು ಫಂಕ್ಷನ್ ಏತಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಇಟ್ ರಿಟರ್ನ್ಸ್ ದ ಕರೆಂಟ್ ಡೇಟ್ ಅಂಡ್ ಟೈಮ್. ಅಂದರೆ ನಮ್ಮ ಕಂಪ್ಯೂಟರಲ್ಲಿ ಯಾವ ಟೈಮು ಮತ್ತು ಏನು ಡೇಟ್ ಇರುತ್ತೋ ಅದನ್ನು ತೋರಿಸುತ್ತೆ. ಯಾವುದು, ನಾವು ಫಂಕ್ಷನ್. ಓಕೆ, ಈ ಫಂಕ್ಷನ್ ಅನ್ನು ಎಕ್ಸಿಕ್ಯೂಟ್ ಮಾಡಿದಾಗ ಈ ಡೇಟು ಮತ್ತು ಟೈಮ್ ಇತ್ತು. ಸೊ ಅದು ಈ ಥರ ಬಂದಿದೆ. ನೆಕ್ಸ್ಟ್ ಟುಡೇ ಫಂಕ್ಷನ್, ಇಟ್ ರಿಟರ್ನ್ಸ್ ದ ಕರೆಂಟ್ ಡೇಟ್. ಇದೇನು ಮಾಡುತ್ತೆ, ಓನ್ಲಿ ಡೇಟ್ ಮಾತ್ರ ತೋರಿಸುತ್ತೆ, ಟೈಮನ್ನು ತೋರಿಸೋದಿಲ್ಲ. ಇಲ್ಲಿದೆ ನೋಡ್ರಿ ಒಂದು ಎಕ್ಸಾಂಪಲ್ಲು, ಇಟ್ ರಿಟರ್ನ್ಸ್ 3/15/2021.